ಪವರ್ ಶೇರಿಂಗ್ ವಿಚಾರ ಏನಿದೆ ಅದರ ಬಗ್ಗೆ ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ನಬಾರದು, ಅನ್ನಂಗಿಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಸಿಎಂ ಬದಲಾವಣೆಯ ಒಂದು ವಿಚಾರದಲ್ಲಿ ಯಾರೂ ಕೂಡ ಮಾತನಾಡಬಾರದು, ಯಾರೂ ಕೂಡ ಒಂದು ನಿಯಮವನ್ನು ಮೀರಬಾರದು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾರೂ ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಬೇಡಿ, ಚಕಾರ ಎತ್ತಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡೋಕೆ ಹೋಗಬೇಡಿ ಈ ಒಂದು ವಿಚಾರದಲ್ಲಿ. ಈ ಮೂಲಕ ಪಕ್ಷಕ್ಕೆ ಮುಜುಗರ ತರಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಾರಂತೆ. ನಾವಿಬ್ಬರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ವಿ, ತೀರ್ಮಾನಕ್ಕೆ ಬಿಟ್ಟುಬಿಟ್ಟಿದ್ದೀವಿ ಈ ಒಂದು ವಿಚಾರವನ್ನು. ಹೈಕಮಾಂಡ್ ಏನೇ ತೀರ್ಮಾನ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ನಾವು ಒಪ್ಪಿಕೊಳ್ಳುತ್ತೇವೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಕಬ್ಬು ಮೆಕ್ಕೆಜೋಳದ ಬಗ್ಗೆ ವಿಪಕ್ಷಗಳಿಗೆ ಕೌಂಟರ್ ನೀಡಿದ್ದಾರೆ. ಈ ಒಂದು ವಿಚಾರವಾಗಿ MLC ಸಭೆಯಲ್ಲಿ ಸಚಿವರು ಶಾಸಕರಿಗೆ ಸಿಎಂ ಕಟ್ಟುನಿಟ್ಟಾದಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ CLP ಸಭೆ ಏನಿದೆ ಅದರಲ್ಲಿ ಸೂಚನೆ ಕೊಟ್ಟಿರುವಂಥದ್ದು ಪವರ್ ಶೇರಿಂಗ್ ಬಗ್ಗೆ ಯಾರೂ ಕೂಡ ಮಾತನಾಡೋಕೆ ಹೋಗಬೇಡಿ. ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ ಈ ಒಂದು ವಿಚಾರವಾಗಿ. ಏನಂದರೆ ಸದನ ಮುಗಿಯುವ ಈ ಒಂದು ಅಧಿವೇಶನ ಮುಗಿಯುವವರೆಗೂ ಕೂಡ ಯಾರೂ ಕೂಡ ಒಂದು ಪವರ್ ಶೇರಿಂಗ್ ಬಗ್ಗೆ, ಸಿಎಂ ಕುರ್ಚಿಯ ಒಂದು ಬಗ್ಗೆ ಅಥವಾ ನಾಯಕತ್ವದ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಮಾತನಾಡಬೇಡಿ. ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆಯೂ ಕೂಡ ಯಾರೂ ಕೂಡ ಎಲ್ಲಿ ಮಾತನಾಡೋಕೆ ಹೋಗಬೇಡಿ. ನೀವು ಕೊಡುವಂತಹ ಒಂದು ಬಹಿರಂಗವಾದಂತಹ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ತರೋ ರೀತಿಯಲ್ಲಿರುತ್ತೆ ಮತ್ತು ತರುತ್ತೆ. ಆ ರೀತಿ ಆಗಬಾರದು, ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಬೇಡಿ ಅಂತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ CLP ಸಭೆಯಲ್ಲಿ ಹೇಳಿದ್ದಾರೆ. ಆ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಮುಖ್ಯವಾಗಿ ಈ ಒಂದು ನಾಯಕತ್ವದ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಮಾತನಾಡೋಕೆ ಹೋಗ್ಬೇಡಿ, ಎಲ್ಲರೂ ಸೈಲೆಂಟ್ ಆಗಿರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನೂ ಹೇಳಿದ್ದಾರೆ. DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಅಲ್ಲಿರುವಂಥ ಸಚಿವರಿಗೆ, ಶಾಸಕರಿಗೆ, ಎಲ್ಲರಿಗೂ ಕೂಡ ಇದೊಂದು ಕಿವಿ ಮಾತು. ಯಾಕಂದರೆ ಈ ಒಂದು ಬೆಳಗಾವಿಯ ಅಧಿವೇಶನದಲ್ಲಿ ವಿಪಕ್ಷಗಳು ಇದನ್ನೇ ಟಾರ್ಗೆಟ್ ಮಾಡುತ್ತೆ, ಇದ್ರ ಬಗ್ಗೆನೇ ಪ್ರಶ್ನೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ, ಆ ರೀತಿಯಾಗಿ ಮಾಡೋಕೆ ಹೋಗಬೇಡಿ. ಯಾರೂ ಕೂಡ ಈಗ ಸದ್ಯಕ್ಕೆ ಏನೂ ಮಾತನಾಡಬೇಡಿ. ನಾನಾಗಿರ್ಬೋದು, DCM ಆಗಿರ್ಬೋದು, ಅಂದರೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಇಬ್ಬರೂ ಕೂಡ ನಾವೇನಿದ್ದೀವಿ, ನಾವು ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗ್ತೀವಿ, ಎಲ್ಲವನ್ನು ಕೂಡ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೋ ಅದನ್ನು ನಾವಿಬ್ಬರು ಒಪ್ಕೊಳ್ತೀವಿ, ಒಪ್ಕೊಂಡು ಮುನ್ನಡೆತೀವಿ. ನಮಗೆ ಪಕ್ಷ ಮುಖ್ಯ ಅಧಿಕಾರಕ್ಕಿಂತ. ಹೀಗಾಗಿ ನಾವು ಎಲ್ಲ ನಿರ್ಧಾರಗಳನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ. ಇದರ ಬಗ್ಗೆ ಯಾರೂ ಕೂಡ ಮಾತನಾಡೋಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ. ಯಾಕಂದರೆ ಈ ಹಿಂದೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ನವೆಂಬರ್ ಕ್ರಾಂತಿ ಅಂತ ಹೇಳಿದರು. ನವೆಂಬರ್ನಲ್ಲಿ ಸದ್ಯಕ್ಕೆ ಏನೂ ಆಗಲೇ ಇಲ್ಲ. ಈಗ ಡಿಸೆಂಬರ್ ಬಂತು, ಅಧಿವೇಶನ ನಡೀತಾ ಇದೆ. ಅಧಿವೇಶನದ ನಂತರ ಜನವರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ನಾಯಕತ್ವದ ಬದಲಾವಣೆಯ ವಿಚಾರದ ಬಗ್ಗೆ ಸದ್ಯಕ್ಕಂತೂ ಯಾರೂ ಕೂಡ ಏನು ಹೇಳಿಕೆಯನ್ನು ಕೊಡೋಕೆ ಹೋಗಬೇಡಿ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಮಗ ಕೂಡ ಮಾತನಾಡಿದ್ರು, ದೊಡ್ಡ ಮಟ್ಟದ ಚರ್ಚೆ ಆಯಿತು. ಆಗ ಸಿದ್ದರಾಮಯ್ಯ ಅವರು ಮಗನಿಗೂ ಕೂಡ ಬುದ್ಧಿ ಹೇಳಿ, ನೀನು ಈ ವಿಚಾರದಲ್ಲಿ ಏನೂ ಮಾತನಾಡೋಕೆ ಹೋಗಬೇಡ, ಸುಮ್ಮನೆ ಇರು ಅಂತ ಹೇಳಿ ಅವ್ರಿಗೆ ಕೂಡ ಬುದ್ಧಿ ಹೇಳಿ ಸುಮ್ಮನಿರಿಸಿದ್ದಾರೆ. ಇದು ಯಾರು DK ಶಿವಕುಮಾರ್ ಬಣದ ಆಪ್ತರು ಕೂಡ ಯತೀಂದ್ರ ಹೇಳಿಕೆ ಕೊಟ್ಟ ಮೇಲೆ ಅವರು ದೊಡ್ಡ ಮಟ್ಟದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಗರಂ ಆದರೂ ಸ್ವಲ್ಪ ಅವರು ಮಾತನಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೂ ಕೂಡ DK ಶಿವಕುಮಾರ್ ಒಂದು ಕಿವಿ ಮಾತು ಅಥವಾ ಬುದ್ಧಿವಾದ ಹೇಳಿದ್ದಾರೆ. ನೀವು ಈಗ ಏನೂ ಮಾತನಾಡೋಕೆ ಹೋಗಬೇಡಿ, ಸದ್ಯಕ್ಕೆ ಸುಮ್ಮನೆ ಇದ್ದಬಿಡಿ, ಜನವರಿ ತನಕ ಯಾರು ಏನೂ ಮಾತನಾಡೋಕೆ ಹೋಗಬೇಡಿ. ಏನಾದರೂ ಮಾತನಾಡಿದ್ರೆ ಎಡವಟ್ಟಾಗ್ಬಿಡುತ್ತೆ, ನಮಗೆ ಹಿನ್ನಡೆ ಆಗ್ಬೋದು. ಈ ರೀತಿಯಾದಂಥ ಒಂದು ರೀತಿಯಲ್ಲಿ ಕೂಡ DCM DK ಶಿವಕುಮಾರ್ ಯೋಚನೆ ಮಾಡಿ ಅವರ ಒಂದು ಬೆಂಬಲಿಗರಿಗೆ, ಆಪ್ತರಿಗೆ ಎಲ್ಲರೂ ಕೂಡ ಕಿವಿ ಮಾತು ಹೇಳಿದ್ದಾರೆ. ಈ ಕಡೆ CM ಕೂಡ ಎಲ್ಲರೂ ಕೂಡ ಓವರಾಲ್ ಆಗಿ ಸೇರಿಸಿ ಹೇಳಿದ್ದಾರೆ. ಹೀಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಬೇಡಿ ಅಂತ ಸೂಚನೆ ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.